ಕೆಕೆಆರ್ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಶಾಕ್. ಕೆಕೆಆರ್ ಸ್ಟಾರ್ ಪ್ಲೇಯರ್ ಮತ್ತು ಬರುವಂತಹ ಐಪಿಎಲ್ 2025 ಅಲ್ಲಿ ಕೆಕೆಆರ್ ಗೆ ಕ್ಯಾಪ್ಟನ್ ಆಗುವಂತಹ ಚಾನ್ಸ್ ಇರುವಂತಹ ಪ್ಲೇಯರ್ ಗೆ ಇಂಜುರಿ ಸಮಸ್ಯೆ ಎದುರಾಗಿದೆ. ಸೊ ಹಾಗಾದ್ರೆ ಯಾರು ಆ ಪ್ಲೇಯರ್ ಮತ್ತು ಆ ಪ್ಲೇಯರ್ ಗೆ ಏನಾಯ್ತು ಮತ್ತು ಬರುವಂತಹ ಐಪಿಎಲ್ 2025 ಗೆ ಆ ಪ್ಲೇಯರ್ ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಐಪಿಎಲ್ 2025 ಮುಂಚೆ ಕೆಕೆಆರ್ ಟೀಮ್ ಗೆ ಬಿಗ್ಗೆಸ್ಟ್ ಶಾಕ್ ಎದುರಾಗಿದೆ. ಈ ಒಂದು ನ್ಯೂಸ್ ಕೇಳಿದ್ರೆ ಪ್ರತಿಯೊಬ್ಬ ಕೆಕೆಆರ್ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಸೊ ಮಧ್ಯಪ್ರದೇಶದ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಮತ್ತು ಸ್ಟಾರ್ ಆಲ್ ರೌಂಡರ್ ವೆಂಕಟೇಶ್ ಅಯ್ಯರ್ಗೆ ಕಾಲಿಗೆ ಇಂಜುರಿ ಆಗಿದೆ. ಸೊ ಏನಾಯ್ತಪ್ಪ ಅಂತ ಕೇಳಿದ್ರೆ, ಸದ್ಯ ನಡೆದಿರುವಂತಹ ರಣಜಿ ಟ್ರೋಫಿ ಮ್ಯಾಚ್ ಕೇರಳ ವರ್ಸಸ್ ಮಧ್ಯಪ್ರದೇಶ, ಈ ಮ್ಯಾಚ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ಮಾಡೋಕೆ ಬಂದಾಗ ಗ್ರೀನ್ ಫೀಲ್ಡ್ ಪಿಚ್ ಅಲ್ಲಿ ಸೊ ಕಾಲಿಗೆ ಇಂಜುರಿ ಆಗಿದೆ. ಆ ಇಂಜುರಿ ಆದ ಮೇಲೆ ವೆಂಕಟೇಶ್ ಅಯ್ಯರ್ ಕೆಳಗೆ ಬಿದ್ರು. ಸೊ ಎದ್ದೊಳಕ್ಕೆ ಆಗಿಲ್ಲ. ಅವಾಗ ಫಿಸಿಯೋ ಬರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೂ ಅವ್ರ ಕೈಲಿ ಬ್ಯಾಟಿಂಗ್ ಮಾಡಕ್ ಆಗಲ್ಲ. ಅವಾಗ ಫಿಸಿಯೋ ಸಪೋರ್ಟ್ ಇಂದ ಸೊ ಗ್ರೌಂಡ್ ಇಂದ ಹೊರಗಡೆ ಹೋಗ್ತಾರೆ. ಅಂದ್ರೆ ಯಾವುದೇ ಒಬ್ಬ ಪ್ಲೇಯರ್ ಇಂಜುರಿ ಆದ್ರೆ ಶೋರ್ಲಿ ಆ ಪ್ಲೇಯರ್ 6 ರಿಂದ 7 ವಾರ ಆ ರಿಕವರಿ ಟೈಮ್ ಬೇಕಾಗುತ್ತೆ. ಸೊ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಶೋರ್ಲಿ ಕಂಪ್ಲೀಟ್ಲಿ ಆ ಒಂದು ರಣಜಿ ಟ್ರೋಫಿ ಮ್ಯಾಚ್ ನ ಮಿಸ್ ಮಾಡ್ಕೊತಿದ್ದಾರೆ. ಸೊ ಈ ಒಂದು ಇಂಜುರಿ ನೋಡಿದ ಮೇಲೆ ಸಾಕಷ್ಟು ಕೆಕೆಆರ್ ಫ್ಯಾನ್ಸ್ ಮತ್ತು ಕೆಕೆಆರ್ ಮ್ಯಾನೇಜ್ಮೆಂಟ್ ಗೆ ಆಲ್ರೆಡಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ. ಯಾಕೆಂದ್ರೆ ಇಫ್ ಸಪೋಸ್ ಈ 6 ರಿಂದ 7 ವಾರ ರಿಕವರ್ ಆಗಿಲ್ಲಪ್ಪ ಅಂದ್ರೆ ಶೋರ್ಲಿ ಬರುವಂತಹ ಐಪಿಎಲ್ 2025 ಇನ್ನು ಕೇವಲ 2 ತಿಂಗಳು ಅಷ್ಟೇ ಬಾಕಿ ಇದೆ. ಸೊ ಈ ಟೈಮ್ ಅಲ್ಲಿ ಆ ಒಂದು ಇಂಜುರಿ ರಿಕವರ್ ಆಗಿಲ್ಲಪ್ಪ ಅಂದ್ರೆ ಶೋರ್ಲಿ ಕೆಕೆಆರ್ ಟೀಮ್ ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬೇಕಾಗೋದು ಗ್ಯಾರಂಟಿ. ಯಾಕೆಂದ್ರೆ ವೆಂಕಟೇಶ್ ಅಯ್ಯರ್ ಲಾಸ್ಟ್ ಐಪಿಎಲ್ 2024 ಅಲ್ಲಿ ಕೆಕೆಆರ್ ಟೀಮ್ ಚಾಂಪಿಯನ್ ಆಗಿದೆಪ್ಪ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು ವೆಂಕಟೇಶ್ ಅಯ್ಯರ್ ಅವರ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಅವರ ಪರ್ಫಾರ್ಮೆನ್ಸ್ ಇಂದ ಕೆಕೆಆರ್ ಟೀಮ್ ಚಾಂಪಿಯನ್ ಆಗಿತ್ತು. ಅದು ಒನ್ ಆಫ್ ದಿ ಮೇನ್ ರೀಸನ್. ಅದೇ ರೀತಿಯಾಗಿ ಬರುವಂತಹ ಐಪಿಎಲ್ 2025 ಅಲ್ಲಿ ಕೆಕೆಆರ್ ಗೆ ಟಾಪ್ ಕ್ಯಾಪ್ಟನ್ಸಿ ಕಂಟೆಂಡರ್ ಅದು ವೆಂಕಟೇಶ್ ಅಯ್ಯರ್. ಆ ಒಂದು ರೀಸನ್ ಮೇಲೆ ಕೆಕೆಆರ್ ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಗೆ ಬರೋಬ್ಬರಿ 23.73 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದ್ರು. ಶೋರ್ಲಿ ವೆಂಕಟೇಶ್ ಅಯ್ಯರ್ ಅವರ ಈ ಒಂದು ಇಂಜುರಿ ಕೆಕೆಆರ್ ಮ್ಯಾನೇಜ್ಮೆಂಟ್ ಗೆ ಒಂದು ಬಿಗ್ ಸೆಟ್ ಬ್ಯಾಕ್ ಆಗೋದು ಗ್ಯಾರಂಟಿ. ಸೊ ಪ್ರತಿಯೊಬ್ಬ ಕೆಕೆಆರ್ ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ ಬೇಗ ವೆಂಕಟೇಶ್ ಅಯ್ಯರ್ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ಲಿ ಅಂತೇಳಿ. ಅದು ಬರುವಂತ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಕೆಕೆಆರ್ ಫ್ಯಾನ್ಸ್ ನೀವೇನಂತೀರಾ? ಇಫ್ ಸಪೋಸ್ ವೆಂಕಟೇಶ್ ಅಯ್ಯರ್ಗೆ ಇಂಜುರಿ ಆದ್ರೆ ಶೋರ್ಲಿ ಇಫ್ ಸಪೋಸ್ ಐಪಿಎಲ್ 2025 ಮಿಸ್ ಆದ್ರೆ ಡೆಫಿನೆಟ್ಲಿ ಕೆಕೆಆರ್ ಟೀಮ್ ಕಂಪ್ಲೀಟ್ಲಿ ಡಿಸಾಸ್ಟರ್ ಆಗುತ್ತೆ. ಮತ್ತು ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ ಮತ್ತೆ ಅಲ್ಲಿ ಅಜಿಂಕ್ಯ ರಹಾನೆ ಕೊಡಬೇಕಾಗುತ್ತೆ. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಕೊಟ್ರೆ ಡೆಫಿನೆಟ್ಲಿ ಆಗಿ ಪ್ಲೇಯಿಂಗ್ 11 ಅಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಪ್ಲೇಯಿಂಗ್ 11 ಆ ಒಂದು ಕಾಂಬಿನೇಷನ್ ಸೆಟ್ ಆಗಲ್ಲ. ಓಪನಿಂಗ್ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ ಬಂದ್ರೆ ನಂಬರ್ 3 ಅಲ್ಲಿ ಅಜಿಂಕ್ಯ ರಹಾನೆ ಬರಬೇಕಾಗುತ್ತೆ. ಅಥವಾ ಅಜಿಂಕ್ಯ ರಹಾನೆ ಓಪನಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಕ್ಯಾಪ್ಟನ್ಸಿ ಕೊಟ್ರೆ ಶೋರ್ಲಿ ಓಪನಿಂಗ್ ಮಾಡಬಹುದು ಅಥವಾ ನಂಬರ್ 3 ಬರಬಹುದು. ಬಟ್ ಇನ್ನ ಬೇರೆ ಕ್ಯಾಪ್ಟನ್ಸಿ ಆಪ್ಷನ್ ಇದಾವೆ. ಕ್ವಿಂಟನ್ ಡಿಕಾಕ್ ಇದ್ದಾರೆ ಮತ್ತು ಆಂಡ್ರೆ ರಸಲ್ ಇದ್ದಾರೆ. ಅದೇ ರೀತಿಯಾಗಿ ಸುನಿಲ್ ನಾರಾಯಣ ಇದ್ದಾರೆ. ಸೊ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಸೊ ವೆಂಕಟೇಶ್ ಅಯ್ಯರ್ಗೆ ಇಂಜುರಿ ಆಗಿದೆ. ಸೊ ಇಂಜುರಿಯಿಂದ ಬೇಗ ಕಮ್ ಬ್ಯಾಕ್ ಮಾಡ್ಲಿದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ. ಅವರು ಬಂದ್ರೆ ಮತ್ತೆ ಕೆಕೆಆರ್ ಟೀಮ್ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಇಫ್ ಸಪೋಸ್ ವೆಂಕಟೇಶ್ ಅಯ್ಯರ್ ಇಂಜುರಿಯಿಂದ ಐಪಿಎಲ್ 2025 ಮಿಸ್ ಮಾಡಿದ್ರೆ ನಿಮ್ಮ ಪ್ರಕಾರ ಬರುವಂತಹ ಐಪಿಎಲ್ 2025 ಅಲ್ಲಿ ಕೆಕೆಆರ್ ಪರ ಯಾರು ಕ್ಯಾಪ್ಟನ್ಸಿ ಮಾಡಬೇಕು? ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಜಸ್ಟ್ ಕೆಕೆಆರ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಕಾಮೆಂಟ್ ಮಾಡಿ. ನೋಡೋಣ ಯಾರೆಲ್ಲ ಯಾವ ಪ್ಲೇಯರ್ ಹೆಸರು ಹೇಳ್ತೀರಾ ಅಂತ. ಇನ್ನೊಂದು ರಿಂಕು ಸಿಂಗ್ ಅವರು ಸಹ ಆ ಒಂದು ಕಂಟೆಂಡರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ರಿಂಕು ಸಿಂಗ್ ಸಹ ಕ್ಯಾಪ್ಟನ್ಸಿ ಕೊಡುವಂತಹ ಚಾನ್ಸ್ ಇದೆ. ಬಟ್ ವೇಟ್ ಮಾಡಮ್ಮ ಕೆಕೆಆರ್ ಮ್ಯಾನೇಜ್ಮೆಂಟ್ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತೇಳಿ. ಸೊ ಇದು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟಾದ್ರೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.